Hello students, welcome back to the physics class. In previous lecture we are discussing about what are the differences between the distance and displacement, that we will discuss. And we also studied about the vector and scalar. Distance is a vector quantity and displacement is a distance is a scalar quantity and displacement is a vector quantity. What is the vector, what is the scalar, this all we discussed. Today we move to the speed. In what is the speed? Yesterday I have given the definition also. What is that? Speed is nothing but it is the ratio of total distance traveled by the particle divided by time taken. ಏನದು ಡಿಸ್ಟೆನ್ಸ್ ಮತ್ತು ಟೈಮದ ಅನುಪಾತ ತೊಗೊಂಡ್ಬಿಟ್ರೆ ಅದಕ್ಕೆ ಏನಂತ ಹೇಳ್ತಾರೋ ಸ್ಪೀಡ್ ಅಂತ ಹೇಳ್ತೀವಿ. ಹೌದಾ? ಇದ್ರ ಬಗ್ಗೆ ಹೇಳಿನ ಈ ಸ್ಪೀಡ್ ಇನ್ನೊಂದು ರೀತಿ ಡೆಫಿನೇಷನ್ ಕೊಡ್ಬೋದು, ನಾವು ಡಿಫೈನ್ ಮಾಡ್ಬೋದು. ಹೆಂಗೆ ಡಿಫೈನ್ ಮಾಡ್ಬೋದು? ಇಟ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟನ್ಸ್ by the particle during its motion. ಸ್ಪೀಡನ್ನು ಇನ್ನೊಂದು ರೀತಿ ನೋಡಿ ಡೆಫಿನೇಷನ್ ಬರಿಬೋದು ನಾವು. ಹೆಂಗೆ ಬರಿಬೋದು ನೋಡ್ರಿ. ಸ್ಪೀಡ್ ನಾ ಏನು ಹೇಳ್ತೀವಿ, ಸ್ಪೀಡ್ ಅಂದ್ರೆ ಸ್ಪೀಡನ್ನು ಹಿಂಗೆ ಬರಿದೀವಿ. ಸ್ಪೀಡ್ ಈಸ್ ಈಕ್ವಲ್ ಟು ಸ್ಪೀಡ್ ಅಂದರೆ ಏನು ಬರ್ದೀವಿ, ಡಿಸ್ಟನ್ಸ್ ಡಿವೈಡೆಡ್ ಬೈ distance by time. This is the definition. It is the ratio of distance divided by, to the time is a one definition. Or one more definition, or in one more way we can express this speed in such a way that the speed is the rate of change of change of distance covered by particle, distance covered by the particle, the rate of change of distance covered by the particle during its motion. The rate of change of distance covered by the particle during its motion. ಅಂದ್ರೆ ಏನ್ರಿ, ಇನ್ನು ಕೆಲವೊಂದ್ಸಲ ಬುಕ್ನ ಹಿಂಗೆ ಬರೀತಾರೆ, ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟನ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ. ಎಸ್, ಆ್ಯಕ್ಚುಲಿ ಇಟ್ಸ್ ಟೈಮ್ ಓನ್ಲಿ. ಇಟ್ಸ್ ಅಂಡರ್ಸ್ಟುಡ್ ದ್ಯಾಟ್ ರೇಟ್ ಆಫ್ ಚೇಂಜ್ ಮೀನ್ಸ್ ಇಟ್ಸ್ ಆಲ್ವೇಸ್ ಆಲ್ಮೋಸ್ಟ್ ಆಲ್ ದ ಟೈಮ್ ಇಟ್ ಈಸ್ ವಿತ್ ದ ಟೈಮ್ ಓನ್ಲಿ. ದಟ್ಸ್ ವೈ ಐ ಆಮ್ ನಾಟ್ ಮೆನ್ಷನ್ಡ್ ಹಿಯರ್, ಬಟ್ even though if you mention, that is a well and good, no problem. ಬಟ್ ನೆನ್ಪಿಟ್ಕೊಳ್ಳಿ, ಏನದು ಟೈಮ್ ಆದಂಗೆ ಅದರ ಡಿಸ್ಟೆನ್ಸ್ ಕೂಡ ಚೇಂಜ್ ಆಕೋತ ಹೋಗ್ತೈತೆ. ಅಂದ್ರೆ ಒಂದು ವಸ್ತುವಿಂದ ಅದಕ್ಕೆ ಏನಂತ ಹೇಳ್ತೀವಿ, ಸ್ಪೀಡ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಇದೇನು ಬರ್ದಿರಲ್ಲ, ಇದನ್ನೇ ಇನ್ನೊಂದು ಫಾರ್ಮ್ನಾಗ ಬರ್ತೀವಿ ಅಷ್ಟೇ, ಸ್ವಲ್ಪ ಮಾಡಿಫೈ ಮಾಡಿ ಹೇಳ್ತೀವಿ. ಹೌದಾ? ಈಗ ಇನ್ನೊಂದು ನಾವು ಏನು ಹೇಳಿದ್ವಿ ನಿನ್ನೆ ಕ್ಲಾಸ್ನಾಗ, ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸ್ ದ ಟೈಪ್ಸ್ ಆಫ್ ಸ್ಪೀಡ್. ವಾಟ್ ಈಸ್ ದ ಟೈಪ್ಸ್ ಆಫ್ ಸ್ಪೀಡ್? ನೋಡಿರಿ, there are different types of speed we are studying here. First one is instantaneous speed. Instantaneous speed. What is the instantaneous? Instantaneous ಅಂದ್ರೆ ಏನು ಮೀನಿಂಗ್, ಏನು ಜನರಲ್ ಮೀನಿಂಗ್? ಇನ್ಸ್ಟಂಟೇನಿಯಸ್ ಅಂದರೆ ಸಡನ್ ಆಗಿ ಅಂತ, ಅಥವಾ ಆ ಕೊಟ್ಟಂಥ ಟೈಮ್ ಇನ್ಸ್ಟಂಟಾಗಿ ಬರಬೇಕಂತ ಹೇಳ್ತೀವಿ ನಾವು. ಇನ್ಸ್ಟಂಟಾಗಿ ಬರುವ ಇಮಿಡಿಯೇಟ್ಲಿ ಅಂತ ಸಡನ್ ಬಂದ ಅದರ ಅರ್ಥದವಾಗ ನಾವು ಯೂಸ್ ಮಾಡ್ತೀವಿ ಇಲ್ಲೇ. ನೋಡಿರಿ, ಇನ್ಸ್ಟಂಟೇನಿಯಸ್ ಸ್ಪೀಡ್ ಅಂದರೆ ಏನು ರೀ, ದ ಸ್ಪೀಡ್ ಆಫ್ ದ ಪಾರ್ಟಿಕಲ್, ದ ಸ್ಪೀಡ್ ಆಫ್ ದಿ ಪಾರ್ಟಿಕಲ್ ಆಟ್ ಎನಿ ಗಿವನ್ ಇನ್ಸ್ಟಂಟ್ ಆಫ್ ಟೈಮ್. Any given instant, at any given instant of time, at any given instant of time during its motion.
The speed of the particle at any given instant of the time during its motion ಅಂತ ಹೇಳಿ. ಏನು ಇನ್ಸ್ಟಂಟೇನಿಯಸ್ ಸ್ಪೀಡ್ ಅಂದರೆ ಇದರ ಮೀನಿಂಗ್ ನೋಡಿರಿ. ಏನದು? ಒಂದು ಆಬ್ಜೆಕ್ಟ್ ಐತಿ ತಿಳ್ಕೊರಿ. ಒಂದು ವೆಹಿಕಲ್ ಯಾವುದೋ ಎ ಅನ್ನೋದು ವೆಹಿಕಲ್ ಐತಿ. ಆ ವೆಹಿಕಲ್ ಐತಿ ಎ ಇಸ್ ಒನ್ ವೆಹಿಕಲ್. ಜಸ್ಟ್ ಟೇಕ್ ಇಟ್ ಆಸ್ ಅವ್ರ ಪಾರ್ಟಿಕಲ್ ಯಾವ್ದು ಬೇಕಾದ್ರೆ ಒಂದು ವೆಹಿಕಲ್ ಅಂತ ಎಕ್ಸಾಂಪಲ್ ತೊಗೊಂಡಿನಿ ಅಷ್ಟೇ. ಈ ವೆಹಿಕಲ್ ಸದ್ಯಕ್ಕೆ ಸುಮಾರು 12 ಗಂಟೆಗೆ ಮಧ್ಯಾಹ್ನ 12 ಗಂಟೆ ಜರ್ನಿ ಸ್ಟಾರ್ಟ್ ಮಾಡೈತಿ. 12 PM ಅದು ಜರ್ನಿ ಸ್ಟಾರ್ಟ್ ಮಾಡೈತಿ. 12 PM ಹಂಗೆ ಹೋಗ್ತೈತಿ ಅಪ್ ಟು 1 PM ವರೆಗೂ ಜರ್ನಿ ಮಾಡ್ತೈತಿ ತಿಳ್ಕೊರಿ. ಎಲ್ಲಿಗೆ? ಬಿ ಪಾಯಿಂಟ್ ಜರ್ನಿ ಮಾಡ್ತೈತಿ. ಒಂದು ವೆಹಿಕಲ್ ಎ ಪಾಯಿಂಟಿಂದ ಬಿ ಪಾಯಿಂಟ್ವರೆಗೂ 1 ತಾಸು ಜರ್ನಿ ಮಾಡ್ತೈತಿ. ಇಟ್ ಟೇಕ್ ದ 1 hour ಟೈಮ್. ರಿಮೆಂಬರ್, ಫ್ರಮ್ 12 PM to 1 PM. ಇಫ್ ಇಟ್ ಕವರ್ಸ್ ಆಲ್ಮೋಸ್ಟ್ 10 kilometers ಅಂತ ತಿಳ್ಕೊರಿ. ಕವರ್ ಮಾಡಿದಷ್ಟು 10 kilometer. ಹೌದಾ? ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟಾಗೈತಿ? 10 kilometer ಆಗೈತಿ. ಈ 10 kilometerನ ಒಂದೇ ಸ್ಪೀಡ್ನಾಗ ಹೋಗಿರಂಗಿಲ್ಲ ಅದು. ಒಂದು ಸ್ವಲ್ಪ ಹೆಚ್ಚಾಗಿರುತ್ತೆ, ಒಂದು ಸ್ವಲ್ಪ ಕಮ್ಮಿ ಆಗಿರುತ್ತೆ, ಒಂದು ಸ್ವಲ್ಪ ಹೆಂಗೋ ಆಗಿರ್ಬೋದು. ಹೌದಾ? ಈ ಸ್ಪೀಡ್ ಮೇಂಟೈನ್ ಮಾಡಿದ್ದು ಇಡೀ ಜರ್ನಿ ಮುಗಿಯುವವರೆಗೂ ಕೂಡ ಅದು ಕಂಪ್ಲೀಟಾಗಿ ಒಂದು ಸ್ಪೀಡೊಳಗೆ ಮೇಂಟೈನ್ ಆಗಿದೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಆಗಿಲ್ಲದೆ ಈ ಫಸ್ಟ್ ಸ್ವಲ್ಪ ಟ್ರಾಫಿಕ್ ಇದ್ರೆ ಸ್ಲೋ ಆಗಿರ್ಬೋದು. ಹೌದಾ? ಆಮೇಲೆ ಸ್ವಲ್ಪ ನಿಂತ್ಕೊಂಡಿರ್ಬೋದು, ಇಲ್ಲ ಒಂದು ಸ್ವಲ್ಪ ಹೊತ್ತು 5-2 ನಿಮಿಷ, ಮತ್ತೊಂದು ಸ್ವಲ್ಪ 2 ನಿಮಿಷ ಅದು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಹೋಗಿರ್ಬೋದು, ಮತ್ತೊಂದು ಸ್ವಲ್ಪ ಸ್ಪೀಡ್ ಜಾಸ್ತಿನೂ ಮಾಡಿರ್ಬೋದು. ಹೆಂಗೆ ಬೇಕಾಗಿರುತ್ತೆ. ಸ್ಪೀಡ್ ಈಸ್ ವೇರೀಸ್ ವಿತ್ ಟೈಮ್ ಆ್ಯಂಡ್ ಟೈಮ್ ಟು ಟೈಮ್. ಟೋಟಲ್ ಜರ್ನಿ ಮಾಡೋಕ್ಕೆ ಟೈಮ್ ತೊಗೊಂಡಿದ್ದಷ್ಟು 12 to 1 ಫ್ರಮ್ ಎ ಟು ಬಿ ಪಾಯಿಂಟ್. To reach from if its journey start from A and to reach the B point, it took the complete 1 hour time. Just example it is. Total distance how much? From A to B, 10 kilometer. Take it here. See, in this, to cover this total 10 kilometer, it may not be maintain the speed, equal speed in every time. ಎಲ್ಲ ಟೈಮ್ನಾಗ ಈಕ್ವಲ್ ಆಗಿ ಹೋಗ್ಬೇಕಂತೇನಿಲ್ಲ. ಒಂದು ಸ್ವಲ್ಪ ಸ್ಪೀಡ್ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು, ಹಿಂಗೆಲ್ಲ ಆಗಿರ್ಬೋದು. ಹೌದು? ಆದರೆ ನನಗೇನು ಬೇಕು? ಎಕ್ಸಾಕ್ಟ್ಲಿ 12:45 ಸಮಥಿಂಗ್ ಸಮ್ವೇರ್ ಎಲ್ಲೆಲ್ಲೋ 12:45ಗೆ ಟೈಮ್ ಆದಾಗ 1 o'clock ಕಂಪ್ಲೀಟ್ ಆಗಿ ಜರ್ನಿ. ಹೌದಾ? 12:45 ಆದಾಗ ಎಷ್ಟು ಅದರ ಸ್ಪೀಡ್ ಇತ್ತು? ಎಕ್ಸಾಕ್ಟ್ಲಿ ಟೈಮ್ ಇಟ್ ಸ್ಟಾರ್ಟ್ಸ್ ಇಸ್ ಜರ್ನಿ 12 o'clock, it completes its journey 1 o'clock. In between at 12:45, what is its speed? That is called instantaneous speed. ನೀವು ಕೊಟ್ಟಂಥ ಅವಧಿ ಒಳಗೆ ಯಾವುದೋ ಒಂದು ನಿಗದಿಪಡಿಸಿದಂಥ ಒಂದು ಕೊಟ್ಟಂಥ ಅವಧಿ ಒಳಗೆ ಅದರ ಸ್ಪೀಡ್ ಆ ಟೈಮ್ ಒಳಗೆ ಎಷ್ಟಿತ್ತಲ್ಲ ಅದಕ್ಕೇನಂತ ಹೇಳ್ತಾರೋ ಇನ್ಸ್ಟಂಟೇನಿಯಸ್ ಸ್ಪೀಡ್. ಅರ್ಥ ಆಯ್ತು ಹೇಳೋದು? ಇಲ್ಲಿ ನೋಡ್ರಿ, ಅದೇ ಜರ್ನಿ ಎಷ್ಟು ದೂರ ಮಾಡಿರ್ಬೋದು, ಎಷ್ಟು ಬೇಕಾದ್ರೆ ಟೈಮ್ ತೊಗೊಂಡಿರಲ್ಲ ಜರ್ನಿ ಕಂಪ್ಲೀಟ್ ಆಗಲಿಕ್ಕೆ, ಏನೂ ಸಮಸ್ಯೆ ಇಲ್ಲ. ಆದರೆ ನೀವು ಒಂದು ನಿರ್ದಿಷ್ಟವಾದ ಅವಧಿಯೊಳಗೆ ಅದ್ರ ಸ್ಪೀಡ್ ಎಷ್ಟೈತಲ್ಲ ಆ ಸ್ಪೀಡಿಗೆ ಏನಂತ ಹೇಳ್ತೀವಿ ನಾವು? ಇನ್ಸ್ಟಂಟೇನಿಯಸ್ ಸ್ಪೀಡ್ ಅಂತೀವಿ. ನಾವು ಇಲ್ಲೇನ್ರಿ ಇಲ್ಲಿಂದ ಇಲ್ಲಿ ಹೋಗ್ಬೇಕಾದ್ರೆ ಎಲ್ಲಿಯೂ ಕೂಡ ಇಲ್ಲಿ ಎಷ್ಟಷ್ಟು ಸ್ಪೀಡ್ ಇಲ್ಲೈತಿ, ಇಲ್ಲಿದ್ದಷ್ಟು ಇಲ್ಲಿತ್ತಿಲ್ಲ, ಪ್ರತಿ ಸಲ ಚೇಂಜ್ ಆಗ್ತಾ ಹೋಗಿರ್ಬೋದು. ಹೋಗಲಿ, ಏನು ಸಮಸ್ಯೆ ಇಲ್ಲ. ಎಷ್ಟು ದೂರ ಟೋಟಲ್ ಎಷ್ಟು ದೂರ ಹೋಗಿತ್ತು ಅಂತ ಲೆಕ್ಕಕ್ಕೆ ಹಿಡಿಬೇಕಾಗಿಲ್ಲ. ಆದರೆ ನೀವು ಕೊಟ್ಟಂಥ ಅವಧಿಯೊಳಗೆ ಅದರ ಸ್ಪೀಡ್ ಎಷ್ಟಿತ್ತು, at a given instant of time, what is its speed? That is called instantaneous speed. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಒನ್ ಮೋರ್ ಟೈಪ್ ಈಸ್ ದರ್ ಹಿಯರ್. ಇನ್ಸ್ಟಂಟೇನಿಯಸ್ ಸ್ಪೀಡ್ ಅಂದ್ರೆ ನೆಕ್ಸ್ಟ್ ಯೂನಿಫಾರ್ಮ್ ಸ್ಪೀಡ್ ಅಂತ ಯೂಸ್ ಮಾಡ್ತೀವಿ ನಾವು. ಸೆಕೆಂಡ್ ಪಾಯಿಂಟ್ ಈಸ್ uniform speed. What is the uniform speed? The speed is said to be uniform. The speed is said to be uniform if the particle covers equal distances in equal time intervals.
ಇದು ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾರೆ ಅವರು. ಯೂನಿಫಾರ್ಮ್ ಸ್ಪೀಡ್ ಅಂದರೆ ಏನು ರೀ? ಇಫ್ ದ ಪಾರ್ಟಿಕಲ್ covers the equal distance in equal time intervals, the speed is said to be uniform. ಸ್ಪೀಡನ್ನು ಯೂನಿಫಾರ್ಮ್ ಐತೆ ಅಂತ ಹೇಳಬೇಕಾಗಿತ್ತಂದ್ರೆ ಆ ಪಾರ್ಟಿಕಲ್ ಏನು ಮಾಡಬೇಕು? ಇಟ್ ಮಸ್ಟ್ ಕವರ್, ಅದು ಈಕ್ವಲ್ ಡಿಸ್ಟೆನ್ಸನ್ನು ಈಕ್ವಲ್ ಟೈಮ್ ಇಂಟರ್ವಲ್ ಒಳಗೆ ಕವರ್ ಮಾಡಬೇಕು. ಇಂಥ ಒಂದು ಸ್ಪೀಡ್ಗೆ ಏನು ಹೇಳ್ತೀವಿ? ಯೂನಿಫಾರ್ಮ್ ಸ್ಪೀಡ್ ಅಂತ ಹೇಳ್ತೀವಿ. ಏನಿದ್ರು ಮೀನಿಂಗ್ ನೋಡಿರಿ. ಫಾರ್ ಎಕ್ಸಾಂಪಲ್, ಇವಾಗೇನು ಸೇಮ್ ಎ ಪಾಯಿಂಟಿಂದ ಬಿ ಪಾಯಿಂಟ್ ಐತಿ ತಿಳ್ಕೊಡು. ಇಲ್ಲೊಂದು ಎ ಪಾಯಿಂಟ್ ಐತಿ, ಇಲ್ಲಿಂದ ಬಿ ಪಾಯಿಂಟ್ ಐತಿ. ಎ ಪಾಯಿಂಟಿಂದ ಒಂದು ವೆಹಿಕಲ್ ಸ್ಟಾರ್ಟ್ ಆಗೈತೆ, ಒಂದು ಪಾರ್ಟಿಕಲ್ ಮೂವ್ ಆಗಿ ಸ್ಟಾರ್ಟ್ ಆಗೈತಿ ಎ ವೆಹಿಕಲ್ದಿಂದ ಬಿ ವೆಹಿಕಲ್ ಎ ಪಾಯಿಂಟಿಂದ ಬಿ ಪಾಯಿಂಟಿಗೆ ಹೋಗ್ಬೇಕಾಗಿತ್ತಂದ್ರೆ ಇಟ್ ಟೇಕ್ಸ್ ಟೈಮ್. ಟೋಟಲ್ ಡಿಸ್ಟೆನ್ಸ್ ಎಷ್ಟೈತೆ ರೀ? ಫಾರ್ ಎಕ್ಸಾಂಪಲ್ 10 ಕಿಲೋಮೀಟ್ರ್ ಐತೆ ಅಂತ ತಿಳ್ಕೊಳ್ರಿ. ಮತ್ತು ಅದೇ ಸೇಮ್ ಎಕ್ಸಾಂಪಲ್ ತೊಗೋತೀನಿ. ಟೋಟಲ್ ಡಿಸ್ಟೆನ್ಸ್ ಎಷ್ಟೈತಿ? ಇಲ್ಲಿಂದ ಇಲ್ಲಿಗೆ ಎದಿಂದ ಬಿಗೆ 10 ಕಿಲೋಮೀಟ್ರ್ ಐತಿ, 10 ಕಿಲೋಮೀಟರ್ಸ್. ಫಾರ್ ಎವ್ರಿ 1 ಸೆಕೆಂಡ್, ಪ್ರತಿ 1 ಸೆಕೆಂಡಿಗೆ ಈಕ್ವಲ್ ಆಗಿ ಹೋಗ್ತಿತ್ತು ತಿಳ್ಕೊಳ್ರಿ. ಈಗ ಫಾರ್ ಎಕ್ಸಾಂಪಲ್ 12 ಗಂಟೆಗೆ ಇದು ಜರ್ನಿ ಸ್ಟಾರ್ಟ್ ಆಯಿತು, 12 ಗಂಟೆ 5 ನಿಮಿಷಕ್ಕೆ ಚೆಕ್ ಮಾಡಿದ್ರೆ ತಿಳ್ಕೊಳ್ರಿ. 12 ಗಂಟೆ 5 ನಿಮಿಷಕ್ಕೆ, ಪ್ರತಿ 5 ನಿಮಿಷಕ್ಕೆ ಎಷ್ಟು ಸ್ಪೀಡ್ ಇತ್ತಲ್ಲ ಅಷ್ಟು ಸ್ಪೀಡ್ ನಮ್ಗೆ 12 ಗಂಟೆ 10 ನಿಮಿಷಕ್ಕೂ ಇರಬೇಕು. ಅಷ್ಟು ಸ್ಪೀಡ್ 12 ಗಂಟೆ 5 ನಿಮಿಷ 15 ನಿಮಿಷಕ್ಕೂ ಇರಬೇಕು. ಅಷ್ಟೇ ಸ್ಪೀಡ್ ನಮ್ಗೆ 12 ಗಂಟೆ 20 ನಿಮಿಷಕ್ಕೆ ಇರಬೇಕು. ಪ್ರತಿ ಸಲ ಅಷ್ಟು ಸ್ಪೀಡ್ ಇರಬೇಕು. ಅದಕ್ಕೆ ಹಿಂಗಿತ್ತಂದ್ರೆ ಏನು ಮಾಡ್ತೀವಿ ನೋಡಿರಿ, ಅಷ್ಟು ಸ್ಪೀಡ್ ಇರಬೇಕು. ಅದಕ್ಕೆ ಏನಂತ ಹೇಳ್ತೀವಿ? ಯೂನಿಫಾರ್ಮ್ ಸ್ಪೀಡ್ ಅಂತೀವಿ. ಅಥವಾ ಪ್ರತಿ ನೋಡ್ರಿ, ಇಲ್ಲಿ ಪ್ರತಿ ಸಲ ಹೆಂಗೆ ಮಾಡಿದ್ದೀನಿ ಟೈಮ್ ಎಷ್ಟು ಮಾಡಿ ಈಕ್ವಲ್ ಟೈಮ್ ಇಂಟರ್ವಲ್ ತೊಗೊಂಡು 12 ಗಂಟೆ 5 ನಿಮಿಷ, 12 ಗಂಟೆ 10 ನಿಮಿಷ, 12 ಗಂಟೆ 15 ನಿಮಿಷ, 12 ಗಂಟೆ 20 ನಿಮಿಷ ಅಂದ್ರೆ ಪ್ರತಿ 5 ನಿಮಿಷದ ಟೈಮ್ ಇಂಟರ್ವಲ್ ತೊಗೊಂಡೇನ. ಈ ಪ್ರತಿ ಸಲ 5 ಮಿನಿಟ್ ಟೈಮ್ ಇದ್ದಾಗ ಕೂಡ ಅದೆಷ್ಟು ಡಿಸ್ಟೆನ್ಸ್ ಇರ್ಬೇಕು? ಅದಕ್ಕೆ ಡಿಸ್ಟೆನ್ಸ್ ಸೇಮ್ ಡಿಸ್ಟೆನ್ಸ್ ಕವರ್ ಮಾಡ್ಬೇಕು ಎಲ್ಲ ಕಡೆ. ಇಷ್ಟು ಈ 12ರಿಂದ 12:05 ಅಂದರೆ ಎಷ್ಟು ಟೈಮ್ ಡಿಸ್ಟೆನ್ಸ್ ಕವರ್ ಮಾಡಿತ್ತಲ್ಲ ಅಷ್ಟು ಸೇಮ್ ಡಿಸ್ಟೆನ್ಸ್ನ 12:05ರಿಂದ 12:10ಕ್ಕೂ ಡಿಸ್ಟೆನ್ಸ್ ಕವರ್ ಮಾಡಬೇಕು. ಅಷ್ಟೇ ಸೇಮ್ ಡಿಸ್ಟೆನ್ಸ್ನ 12:10ರಿಂದ 12:15ಕ್ಕೂ ಮಾಡಬೇಕು. ಅಷ್ಟೇ ಸೇಮ್ ಡಿಸ್ಟೆನ್ಸ್ನ 12:15ರಿಂದ 12:20ಕ್ಕೂ ಮಾಡಬೇಕು. ಈ ಥರ ಆಬ್ಜೆಕ್ಟ್ ಮೂವ್ ಆಗ್ತಿತ್ತಂದ್ರೆ ಈ ಥರ ಸ್ಪೀಡ್ನಾಗ ಮೂವ್ ಆಗ್ತಿತ್ತಂದ್ರೆ ಅದಕ್ಕೆ ಅಂತ ಹೇಳ್ತೀರಿ? ಯೂನಿಫಾರ್ಮ್ ಸ್ಪೀಡ್ ಅಂತ ಹೇಳ್ತೀವಿ ನಾವು. ಅದಕ್ಕೇನಂತ ಹೇಳ್ತೀವಿ? ಯೂನಿಫಾರ್ಮ್ ಸ್ಪೀಡ್ ಅಂದರೆ ಏನು ರೀ? ನಾನು ಯಾರೋ ಒಂದು ಎಕ್ಸಾಂಪಲ್ ಇರ್ಬೋದು, ಒಂದು ಆಬ್ಜೆಕ್ಟ್ ಒಂದು ಜಾಗ ಮತ್ತೊಂದು ಜಾಗಕ್ಕೆ ಹೋಗ್ತಿತ್ತಂದ್ರೆ ಅದಕ್ಕೊಂದು ಸ್ಪೀಡ್ ಇರ್ತೈತಿ. ಪ್ರತಿ ಸೆಕೆಂಡ್ನಾಗೂ ಈಕ್ವಲ್ ಆಗಿ ಅದಕ್ಕೆ ಏನಾಗಬೇಕು? ಡಿಸ್ಟೆನ್ಸ್ ಕವರ್ ಮಾಡ್ಕೊತ ಹೋಗ್ಬೇಕು. ಅಥವಾ ಪ್ರತಿ ಒಂದು ನಿರ್ದಿಷ್ಟ ಟೈಮ್ ತೊಗೊಳ್ಳಿ, 1 ಸೆಕೆಂಡ್ ತೊಗೊಳ್ಳಿ ಅಥವಾ 1 ನಿಮಿಷ ತೊಗೊಳ್ಳಿ, 5 ನಿಮಿಷ ತೊಗೊಳ್ಳಿ. ಪ್ರತಿ 1 ನಿಮಿಷಕ್ಕೆ ಎಷ್ಟು ಡಿಸ್ಟೆನ್ಸ್ ಹೋಗತ್ತಲ್ಲ ನೆಕ್ಸ್ಟ್ ಅಷ್ಟೇ ಡಿಸ್ಟೆನ್ಸ್ ಮತ್ತು ನೆಕ್ಸ್ಟ್ ಮಿನಿಟ್ನಾಗೂ ಅಷ್ಟೇ ಹೋಗ್ಬೇಕು. ಆ ನೆಕ್ಸ್ಟ್ ಮಿನಿಟ್ ಒಳಗೂ ಅಷ್ಟೇ ಡಿಸ್ಟೆನ್ಸ್ ಕವರ್ ಮಾಡಬೇಕು. ಅದ್ರ ನೆಕ್ಸ್ಟ್ ಮಿನಿಟ್ಗೂ ಅಷ್ಟೇ ಡಿಸ್ಟೆನ್ಸ್ ಕವರ್ ಮಾಡಬೇಕು. ಈ ಥರ ಸೇಮ್ ಡಿಸ್ಟೆನ್ಸನ್ನು ಸೇಮ್ ಟೈಮ್ನಾಗ ಕವರ್ ಮಾಡ್ತಾ ಹೋಗ್ತದೆ. ಇಲ್ಲಿ ನೋಡಿರಿ, ಸೇಮ್ ಡಿಸ್ಟೆನ್ಸ್ನ ಸೇಮ್ ಟೈಮ್ ಕವರ್ ಮಾಡ್ತಾ ಹೋಗ್ತೈತಿ. 12 ಗಂಟೆಯಿಂದ 12 ಗಂಟೆ 5 ನಿಮಿಷಕ್ಕೆ 5 ನಿಮಿಷ ಟೈಮ್ ಒಳಗೆ ಎಷ್ಟು ದೂರ ಹೋಗಿತ್ತಲ್ಲ ಅಷ್ಟೇ ದೂರವನ್ನು 5ರಿಂದ 12:10 ಹೋಗೋಕ್ಕೂ ಅಷ್ಟೇ ಟೈಮ್ ತೊಗೊಳ್ತೈತಿ. ಅಷ್ಟೇ ಟೈಮ್ ಒಳಗೆ ಇಲ್ಲೂ 5 ನಿಮಿಷ ಐತಿ, 12:05 12:10 ಅದು ಅಷ್ಟು ಸೇಮ್ ಟೈಮ್ 5 ಮಿನಿಟ್. ಫಾರ್ ಎವ್ರಿ 5 ಮಿನಿಟ್ಸ್ ಇಟ್ ಕವರ್ಸ್ ದ ಸೇಮ್ ಡಿಸ್ಟೆನ್ಸ್. ದೆನ್ ವಿ ಕ್ಯಾನ್ ಸೇ ದ್ಯಾಟ್ ಇಟ್ ಈಸ್ ಅ ಯೂನಿಫಾರ್ಮ್ ಸ್ಪೀಡ್. ಅರ್ಥ ಆಯ್ತು ರೀ? ಯೂನಿಫಾರ್ಮ್ ಸ್ಪೀಡ್ ಅಂದರೆ ಏನಿಲ್ಲ, ಯಾವುದೋ ಒಂದು ವಸ್ತು ಅಥವಾ ಆಬ್ಜೆಕ್ಟ್ ಅಥವಾ ಪಾರ್ಟಿಕಲ್ ಏನಾಗಬೇಕು? ಈಕ್ವಲ್ ಡಿಸ್ಟೆನ್ಸನ್ನು ಈಕ್ವಲ್ ಟೈಮ್ನಾಗ ಕವರ್ ಮಾಡಬೇಕು. ನಾನ್ ಈಕ್ವಲ್ ಅಂದರೆ ಏನು ಮಾಡಬೇಕು? ಅಥವಾ ನಾನ್ ಯೂನಿಫಾರ್ಮ್ ಅಂದರೆ ಯೂನಿಫಾರ್ಮ್ ಸ್ಪೀಡ್ ಅಂದರೆ ಇದು ಹೇಳಿದ್ ನೀವು, ಹೌದಾ? ಇನ್ನು ನಾನ್ ಯೂನಿಫಾರ್ಮ್ ಸ್ಪೀಡ್ ಅಂತ ಹೇಳಬೇಕಾಗಿತ್ತು ಅಂದ್ರೆ ಡೆಫಿನೇಷನ್ ನೋಡಿರಿ. ಥರ್ಡ್ ಕೇಸ್ ಈಸ್ ನಾನ್ ಯೂನಿಫಾರ್ಮ್ ಸ್ಪೀಡ್. ನಾನ್ ಯೂನಿಫಾರ್ಮ್ ಸ್ಪೀಡ್, ನಾನ್ ಯೂನಿಫಾರ್ಮ್ ಸ್ಪೀಡ್ ಸೇಮ್ ಬರೀಲ್ಲ. ಇದೇ ಡೆಫಿನೇಷನ್ ಬರೀದು ಒಟ್ಟು ನಾನು ಎಕ್ಸಾಮಿಗೆ ಸೇಮ್ ಬರೀದು, ಅದು ಒಂದು ಸ್ವಲ್ಪ ಚೇಂಜ್ ಆಗತ್ತೆ. ಇಲ್ಲಿ ಅನ್ಈಕ್ವಲ್ ಟೈಮ್ ಇಟ್ಟರು, ಉಳ್ಕಿದೆಲ್ಲ ಸೇಮ್ ಬರೀಬೇಕು. ನೆನ್ಬಿಟ್ಕೊಡಿ, ಇದೇನು ಡೆಫಿನೇಷನ್ ಬರೀ ಅದೇ ಡೆಫಿನೇಷನ್ ಬರೀತೀನಿ. ದ ಸ್ಪೀಡ್ ಈಸ್ said to be non-uniform if
the particle covers equal distances in unequal time intervals. ಅಥವಾ ಹಿಂಗೂ ಹೇಳ್ಬೋದು, ಇದು ಹಿಂಗೂ ಬರಿಬೋದು. The speed is said to be non-uniform if the particle covers unequal time distances in equal time intervals. ಇಲ್ಲರೆ ಅನ್ಈಕ್ವಲ್ ಬರೀರಿ ಅಥವಾ ಇಲ್ಲರೆ ಒಂದು ಕಡೆ ಬರೀಬೇಕು, ಎರಡು ಕಡೆ ಬರೆಯಂಗಿಲ್ಲ, ನೆನಪಿಟ್ಕೊಳ್ಳಿ. The speed is said to be a non-uniform if the particle covers unequal distances in equal time intervals, or the speed is said to be non-uniform if the particle covers equal distance in unequal time intervals. This is the ನೋಡಿರಿ, ಮೂರು ಕ್ಲಾಸಸ್ ನಾವು ಸ್ಟಡಿ ಮಾಡಿವಿ. ಏನು ಮೂರು ಟೈಪ್ ಸ್ಟಡಿ ಮಾಡಿವಿ. ಹೆಂಗೆ? ಒಂದು ಇನ್ಸ್ಟಂಟೇನಿಯಸ್ ಸ್ಪೀಡ್, ಒಂದು ಯೂನಿಫಾರ್ಮ್ ಸ್ಪೀಡ್ ಆ್ಯಂಡ್ ನಾನ್ ಯೂನಿಫಾರ್ಮ್ ಸ್ಪೀಡ್. ಫೋರ್ತ್ ಒನ್ ಎವರೇಜ್ ಸ್ಪೀಡ್. ಎವರೇಜ್ ಸ್ಪೀಡ್ ನೋಡ್ರಿ. This is the fourth classification or fourth type of the speed. ಯಾವುದು? Average speed. Average speed. It is the ratio of total distance covered by particle, total distance covered by the particle to the total time taken to cover that distance. It is the ratio of total distance covered by the particle to the total time taken to cover that distance. Not average speed andre average speed andre nodri, average speed andre total distance divided by total time. ಹೆಂಗೆ ಒಂದು ಎಕ್ಸಾಂಪಲ್ ನೋಡಿ ಮಾತಾಗೇನು. ಎ ಪಾಯಿಂಟಿಂದ ಬಿ ಪಾಯಿಂಟ್ ಐತಿ ಕೊಡ್ರಿ. ಇಲ್ಲೊಂದು ಬಿ ಪಾಯಿಂಟ್ ಐತಿ, ಇಲ್ಲೊಂದು ಎ ಪಾಯಿಂಟ್ ಐತಿ. ದೇರ್ ಇಸ್ ಒನ್ ಎ ಪಾಯಿಂಟ್ ಆ್ಯಂಡ್ ದೇರ್ ಇಸ್ ಒನ್ ಬಿ ಪಾಯಿಂಟ್. A particle is start to move from A point. In 1 second it covers 10 meter. Next again in 1 second its speed is increased, so it covers a 20 meter distance ಹೋಗ್ತೈತೆ. ಫಸ್ಟ್ 1 ಸೆಕೆಂಡ್ ಒಳಗೆ 10 ಮೀಟರ್ ಹೋಗ್ತೈತಿ, ನೆಕ್ಸ್ಟ್ 1 ಸೆಕೆಂಡ್ ಒಳಗೆ 20 ಮೀಟರ್ ಹೋಗ್ತೈತಿ. ಅದರ ನೆಕ್ಸ್ಟ್ ಸೆಕೆಂಡ್ ಒಳಗೆ ನೆಕ್ಸ್ಟ್ 2 ಸೆಕೆಂಡ್ಸ್ ಒಳಗೆ ಏನಾಗ್ತೈತಿ? 25 ಮೀಟ್ರ್ ಹೋಗ್ತೈತಿ. ಹೋಗಲಿ ನೆಕ್ಸ್ಟ್ 2 ಸೆಕೆಂಡ್ಸ್ ಒಳಗೆ. ಇಲ್ಲಿ ನೋಡೋಣ, ಈಕ್ವಲ್ ಟೈಮ್ ತೊಗೊಂಡಿಲ್ಲ. 1 ಸೆಕೆಂಡ್ ತೊಗೊಂಡಿನಿ, ನೆಕ್ಸ್ಟ್ 1 ಸೆಕೆಂಡ್, ಮತ್ತೊಂದು 1 ಸೆಕೆಂಡ್ ತೊಗೊಂಡಿನಿ, ನೆಕ್ಸ್ಟ್ 2 ಸೆಕೆಂಡ್ಸ್ ತೊಗೊಂಡೇನಿ.
ಫಸ್ಟ್ 1 ಸೆಕೆಂಡಿಗೆ 10 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡ್ತದೆ. ನೆಕ್ಸ್ಟ್ 1 ಸೆಕೆಂಡಿಗೆ 20 ಮೀಟರ್ ಡಿಸ್ಟೆನ್ಸ್ ಕವರ್ ಮಾಡ್ತೈತಿ. ಅದ್ರ ನೆಕ್ಸ್ಟ್ 1 ಸೆಕೆಂಡ್ನಾಗ ಮತ್ತೆ ಅದ್ರ ನೆಕ್ಸ್ಟ್ 2 ಸೆಕೆಂಡ್ ಒಳಗೆ 25 ಮೀಟರ್ ಆಗ್ತೈತಿ. ಅದೇ ರೀತಿ ನೆಕ್ಸ್ಟ್ 1 ಸೆಕೆಂಡ್ ಒಳಗೆ 30 ಮೀಟರ್ ಹೋಗ್ತೈತಿ. ಹೋಗ್ಬೋದಲ್ಲ. ಅದು ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಿದಂಗೆ ಆಯ್ತು ಇಲ್ಲಿಗೆ. ಇಲ್ಲಿಂದ ಇಲ್ಲಿಗೆ 10 ಮೀಟ್ರ್, ಇದು 20 ಮೀಟ್ರ್. 10, 20, 30, 10, 20, 30 ಪ್ಲಸ್ 30 60 ಪ್ಲಸ್ 20 25 75 30 60 20 80 85 ಮೀಟರ್. ಟೋಟಲ್ ಡಿಸ್ಟೆನ್ಸ್ ಈಸ್ ಹೌ ಮಚ್ ಡಿಸ್ಟೆನ್ಸ್ ಇಟ್ ಕವರ್ಡ್? ಟೋಟಲಿ 85 ಮೀಟರ್. How much distance from A to B it covers? That particle covers about 85 meter complete ಆಗಿ 85 ಮೀಟರ್ ಡಿಸ್ಟೆನ್ಸ್ ಹೋಗ್ತೈತಿ. ಆದರೆ ಟೈಮ್ ಎಷ್ಟು ಹೋಗ್ತದೆ? 1 ಸೆಕೆಂಡ್, 2 ಸೆಕೆಂಡ್, 4 ಪ್ಲಸ್ 1 5 ಸೆಕೆಂಡ್ಸ್ ಟೈಮ್. 5 ಸೆಕೆಂಡ್ ಟೈಮ್. 85 meter divided by 5 second. This is the average speed. Total distance divided by total time. This is about the definition. And the SI unit of the SI unit of speed is ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಎಸ್ ಐ ಯೂನಿಟ್ ಏನಂತ ಹೇಳ್ತೀವಿ? ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಹೆಂಗೆ ಅಂತ ನೋಡಿರಿ, ಡಿಸ್ಟೆನ್ಸನ್ನು ಯಾವ್ದ್ರೊಳಗೆ ಮೆಜರ್ಮೆಂಟ್ ಮಾಡ್ತಾರೋ ಮೀಟ್ರ್ನಾಗ ಮಾಡ್ತಾರೆ. ಎಸ್ ಐ ಯೂನಿಟ್ ಡಿವೈಡೆಡ್ ಬೈ ಟೈಮನ್ನು ಸೆಕೆಂಡ್ಸ್, ಮೀಟರ್ ಡಿವೈಡೆಡ್ ಬೈ ಟೈಮ್ ದಟ್ ಈಸ್ ಅ ಲೆಂತ್ ಬೈ ಟೈಮ್, ಅಥವಾ ಮೀಟರ್ ಪರ್ ಸೆಕೆಂಡ್. ಇದಕ್ಕೊಂದು ಡೈಮೆನ್ಷನಲ್ ಫಾರ್ಮುಲಾನು ಬರೀತಾರೆ. ಇದಕ್ಕೊಂದು ಡೈಮೆನ್ಷನಲ್ ಫಾರ್ಮುಲಾ. ವಾಟ್ ಈಸ್ ಡೈಮೆನ್ಷನಲ್ ಫಾರ್ಮುಲಾ? ಯಾವುದನ್ನು ಫಿಸಿಕಲ್ ಕ್ವಾಂಟಿಟಿ ಇರಲಿ ಅದನ್ನು ನಾವು ಹೆಂಗೆ ಬರಿತೀವಪ್ಪ ಅಂತಂದ್ರೆ, ಲೆಂತ್ ಮಾಸ್ ಲೆಂತ್ ಆ್ಯಂಡ್ ಟೈಮ್, ಈ ಮೂರೊಳಗೆ ತಿಳಿಸ್ತಿರ್ತೀವಿ ನಾವು ಹೆಚ್ಚಾಗಿ. ಇಲ್ಲೂ ಹಂಗೆ ಮಾಡ್ತೀವಿ, ಲೆಂತ್ ಮತ್ತು ಟೈಮ್ ಒಳಗೆ ತಿಳಿಸ್ತೀವಿಲ್ಲ ರೀ. ಅದಕ್ಕಾಗಿ ನಾನು ಏನು ಬರಿತೀನಿ ಇದನ್ನು ಡೈಮೆನ್ಷನಲ್ ಫಾರ್ಮುಲಾನ ಹೆಂಗೆ ಬರಿತೀನಿ ನೋಡಿರಿ. ಡೈಮೆನ್ಷನಲ್ formula is L/T/1. T/1 ಅಂದರೆ 1/T ಅಂದಂಗೆ. ಅದು T ಅಂದರೆ ಟೈಮ್, L ಅಂದರೆ ಲೆಂತ್. L/T/1 ಇದೊಂದು ಫಾರ್ಮುಲಾ. ಇದ್ರ ಬಗ್ಗೆ ಡಿಟೇಲ್ ಆಗಿ ನೀವು ಸೆಕೆಂಡ್ ಚಾಪ್ಟರ್ನ ಕಲಿತೀರಿ. ಸದ್ಯಕ್ಕೆ ಇಷ್ಟು ನೆನಪಿಟ್ಟು ಸಾಕು. ಏನು? ದ SI unit of speed is given by the meter per second. The dimensional formula is given by L/T/-1. This is about the speed. What is the speed? ಕಲ್ತೀವಿ. ಟೈಪ್ಸ್ ಆಫ್ ಸ್ಪೀಡ್ ಕಲ್ತೀವಿ. SI unit ಕಲ್ತೀವಿ. ನೆಕ್ಸ್ಟ್ we move on to the one more concept, that is a velocity. One point you should remember, this speed is the scalar quantity. Note ಅಂತ ಬರ್ಕೊಡ್ಬೇಕಾದ್ರೆ note speed is scalar quantity. Speed is a scalar quantity. ಎವರೇಜ್ ಸ್ಪೀಡ್ ಆಯಿತು. ಇನ್ನು SI ಯೂನಿಟ್ ಬರೆದಿದ್ದು ಬರೀ ಎವರೇಜ್ ಸ್ಪೀಡ್ ಅಷ್ಟ ಅಂತಲ್ಲ, ಯಾವುದು ಸ್ಪೀಡ್ ಅಂತಿರಲಿ ಅದಕ್ಕೆ SI ಯೂನಿಟ್ ಏನು ಮೀಟರ್ ಪರ್ ಸೆಕೆಂಡ್. ಅದು ಇನ್ಸ್ಟಂಟೇನಿಯಸ್ ಸ್ಪೀಡ್ ಆಗಿರಲಿ, ಅಥವಾ ಎವರೇಜ್ ಸ್ಪೀಡ್ ಆಗಿರಲಿ, ಅಥವಾ ಯೂನಿಫಾರ್ಮ್ ಆಗಿರಲಿ, ಇನ್ಫಾರ್ಮ್ ಆಗಿರಲಿ, ಯಾವುದೇ ಸ್ಪೀಡ್ ಆಗಿದ್ರು ಕೂಡ ಅದರ SI ಯೂನಿಟ್ ಏನಾಗಿರ್ತದೆ? its SI unit is meter per second, and its dimension formula is here. And speed is a scalar quantity. What is scalar? Yesterday I discussed. Scalar means the physical quantity which has only magnitude, there is no direction. That quantity is called as scalar quantity. If you have any doubts, you can message me to my personal number. And next class I am going to take the velocity part. This completes the speed part. Next we move to the velocity and acceleration. Again in velocity also
like this types of velocities are there. And what is SI unit of velocity? Is it scalar or vector? And types of velocity, for every type there is a examples. All these things we will discuss in a next session. Next lecture we will discuss about the velocity part. After the velocity, next we move to the acceleration part. Remember, in this chapter the lots of terms we are using. All terms are very important, because for our further study is all based on these terms what we are discussing right now. Now ಏನು ಡಿಸ್ಕಸ್ ಮಾಡ್ತೀವಲ್ಲ ಇದು ಟರ್ಮ್ಸ್ ಮೇಲೆ ನಮ್ಮದೆಲ್ಲ ಮುಂದಿಂದೆಲ್ಲವೂ ಸ್ಟಡಿ ನಿಂತಿರ್ತದೆ. ಆ ಕಾರಣಕ್ಕಾಗಿ ಇದ್ರೊಳಗೆ ಬರ್ತಕ್ಕಂಥ ವೆಲಾಸಿಟಿ ಆಗಿರಲಿ, ಟರ್ಮ್ಸ್ ಸ್ಪೀಡ್ ಆಗಿರಲಿ, ಟೈಪ್ಸ್ ಆಫ್ ವೆಲಾಸಿಟಿ ಆಗಿರಲಿ, ಟೈಪ್ಸ್ ಆಫ್ ಸ್ಪೀಡ್ ಆಗಿರಲಿ, ಎಕ್ಸಲರೇಷನ್ ಇರಲಿ, ಎಲ್ಲ ಟರ್ಮ್ಸ್ಗಳನ್ನು ಕರೆಕ್ಟಾಗಿ ನೆನಪಿಡ್ತಾ ಹೋಗ್ರಿ. You just keep it in your memory for a long time compulsorily, because all the terms are very important for our further chapters. Okay, thank you.